ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಬಿಜೆಪಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕಿದೆ. 6 ತಿಂಗಳ ಹಿಂದೆ ಇದರ ಬಗ್ಗೆ ಮಾಹಿತಿ ಇದ್ರೂ ಕೂಡ ಮೈತ್ರಿ ಮಾಡಿಕೊಂಡಿದ್ದು, ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಬಿಜೆಪಿ ತನ್ನ ನಿಲುವನ್ನು ಸ್ಪಷ್ಟವಾಗಿ ಜನರಿಗೆ ತಿಳಿಸುವ ಕಾರ್ಯವನ್ನು ಮಾಡಬೇಕು ಎಂದು ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಕ್ಷಾರಾಮಯ್ಯ ತಿಳಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಎಸ್ಐಟಿಗೆ ಕೊಟ್ಟಿದೆ. ಈ ಬಗ್ಗೆ ಎಲ್ಲವೂ ತನಿಖೆ ನಡೆಯುತ್ತಿದೆ. ಇಂತಹ ಕೃತ್ಯದಲ್ಲಿ ಭಾಗಿಯಾಗಿರುವ ಬಗ್ಗೆ ಬಿಜೆಪಿಗೆ ಮಾಹಿತಿ ಇದ್ರೂ ಕೂಡ ಮೈತ್ರಿ ಮಾಡಿಕೊಂಡಿರುವುದನ್ನ ನೋಡಿದ್ರೆ ನಿಜಕ್ಕೂ ಬಿಜೆಪಿಗೆ ನಾಚಿಕೆ ಬರುತ್ತದೆ ಎಂದರು. ಇನ್ನು ರಾಜ್ಯಾದ್ಯಂತ ಕಾಂಗ್ರೆಸ್ ಇಷ್ಟು ದೊಡ್ಡ ಮಟ್ಟದ ವಿರೋಧ ಮಾಡಿದ್ರು ಬಿಜೆಪಿ ಸುಮ್ಮನಿರುವುದನ್ನ ನೋಡಿದ್ರೆ ಇದರಲ್ಲಿ ಬಿಜೆಪಿಯ ಕೈವಾಡ ಇದೆ ಎಂಬುದು ಗೊತ್ತಾಗುತ್ತದೆ ಎಂದು ರಕ್ಷಾರಾಮಯ್ಯ ಆರೋಪಿಸಿದರು. 6 ತಿಂಗಳ ಹಿಂದೆ ಈ ಒಂದು ಮಾಹಿತಿ ಸ್ಥಳೀಯ ಶಾಸಕರಿಂದ ಬಿಜೆಪಿ ನಾಯಕತ್ವಕ್ಕೆ ಇನ್ಫಾರ್ಮೇಷನ್ ಬಂದಿದೆ. ಇನ್ಫಾರ್ಮೇಷನ್ ಬಂದ ನಂತರ ಬಿಜೆಪಿ JDSನ ಮೈತ್ರಿ ಆಗುತ್ತೆ. ಇದು ಗೊತ್ತಿದ್ದು ಮಾಡಿದಾರಾ ಗೊತ್ತಿಲ್ಲದೆ ಮಾಡಿದಾರಾ ಇದು ನಮಗೆ ಕೇಳಬೇಕಾದ ಪ್ರಶ್ನೆ. ಯಾಕಂದರೆ ಈ ಪ್ರಶ್ನೆ ಗೊತ್ತಾದಾಗ ಬಿಜೆಪಿಯವರವರು ಯಾರ ಜೊತೆ ಇದ್ದಾರೆ ಅಂತ ಮಾಹಿತಿ ನಮ್ಮ ಕರ್ನಾಟಕ ಜನತೆಗೆ ಗೊತ್ತಾಗುತ್ತೆ. ಇಂಥ ಒಂದು ದುರ್ಘಟನೆ ದೇಶದಲ್ಲ, ರಾಜ್ಯದಲ್ಲ, ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚಿನ ಒಂದು ದುರ್ಘಟನೆ ಆಗಿದೆ. ಇದು ವಿಮೆನ್ಸ್ ಕಮಿಷನ್ ಕಡೆಯಿಂದ, ವೆಲ್ಫೇರ್ ಸೊಸೈಟಿಗಳ ಕಡೆಯಿಂದ, ಪಬ್ಲಿಕ್ ಕಡೆಯಿಂದ ಬಹಳಷ್ಟು ಇಶ್ಯೂಗಳಾಗಿದೆ. ಇದನ್ನು ಮುಂಬರುವ ದಿನಗಳಲ್ಲಿ SIT ಫಾರ್ಮ್ ಆಗಿದೆ. SITಯ ಮುಖಾಂತರ ಸ್ಟೇಟ್ ಲೆವೆಲಲ್ಲಿ ಏನೋ ಇನ್ವೆಸ್ಟಿಗೇಷನ್ ಆಗಬೇಕು ಮಾಡ್ತೀವಿ, ನ್ಯಾಷನಲ್ ಲೆವೆಲಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು, ಖಂಡಿತ ಮಾಡಲೇಬೇಕು. ಇದನ್ನು ಇಂಥ ಒಂದು ದುರ್ಘಟನೆ ಯಾವುದೇ ರೀತಿಯಲ್ಲಿ ಯಾರಿಗೇ ಒಂದು ಪರಿಸ್ಥಿತಿಯಲ್ಲಿ ಆಗಬಾರ್ದು. ಸರ್, 2019ರಲ್ಲಿ ನೀವು ಕೂಡ ಅಲೈನ್ಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವೆಲ್ಲವೂ ನೋಡಿ, ನಮಗೆ ಇನ್ಫಾರ್ಮೇಷನ್ ಮಾಹಿತಿ ಬಂದಿದ್ದು ಬರೀ ಒಂದು 4-5 ದಿನದ ಮುಂಚೆ. ನಾವು ಮುಂಚೆ ಬಂದಿದ್ರೆ ಬೇರೆಯವ್ರು ಹೇಳೋ ಪ್ರಕಾರ ಇನ್ನೂ ಮುಂಚೆ ರಿಲೀಸ್ ಆಗಿರೋದು. ಯಾಕಂದರೆ ಇವಾಗ ಇಂಥ ಒಂದು ದುರ್ಘಟನೆ ನಮಗೆ ಬಂದಿದ್ದ ತಕ್ಷಣ ನಾವು SIT ಫಾರ್ಮ್ ಮಾಡಿದ್ವಿ. ಪಕ್ಷದಿಂದ ಫಾರ್ಮ್ ಮಾಡಿ ಏನೇನು ಇನ್ವೆಸ್ಟಿಗೇಷನ್ಗಳು ಮಾಡಬೇಕು ಮಾಡಿ ನ್ಯಾಯ ಸಿಗುವಂತೆ, ಹೆಣ್ಮಕ್ಳಿಗೆ ನ್ಯಾಯ ಸಿಗುವಂತೆ ನಾವು ಮಾಡಬೇಕು. ಸರ್, 28ನೇ ತಾರೀಕಿಗೆ ಗೊತ್ತಾಗಿರೋ ವಿಷಯನ 28ನೇ ತಾರೀಕು FIR ಆಗಿಲ್ಲ ಅಂತೇಳಿ ವಿಷಯವನ್ನು ಗೊತ್ತಿದ್ದು ಮಾಡಿಲ್ವಾ? ಯಾಕೆ ಮಾಡ್ಬೋದು ಸರ್? ಸರ್, ಇವಾಗ ನರೇಂದ್ರ ಮೋದಿ ಅವ್ರಿಗೆ ಮುಂಚೆನೇ ಗೊತ್ತಿತ್ತು. ಗಠಬಂಧನ್ ಏನಕ್ಕೆ ಮಾಡಿಕೊಂಡ್ರು ಅವರು? BJP JDS ಅವ್ರ ಜೊತೆ ಏನಕ್ಕೆ ಮಾಡಿಕೊಂಡ್ರು? ಸೊ ಇವಾಗ ನಾವು ಫಾರ್ಮ್ ಮಾಡಿದ್ದೀವಿ, ಅವ್ರದ್ದು ಅಲೈನ್ಸ್ ಇದೆಯಲ್ಲ, ಅದನ್ನು ಬ್ರೇಕ್ ಮಾಡಿಲ್ಲ. ಯಾಕೆ? ಅಷ್ಟಿದ್ರೆ ಅಲೈನ್ಸ್ ಬ್ರೇಕ್ ಮಾಡಬೇಕಿತ್ತು. ಇವಾಗ ಅಲ್ಲಿ ಬ್ರಿಜ್ಭೂಷಣ್ ಸಿಂಗ್ ಆಗಿದೆ, ನಾವು ನೋಡಿದ್ದೀವಿ. ನೂರಾರು ಜನ ಯುವಕರು, ಮಹಿಳೆಯರು ಅದರಲ್ಲಿ ಅವ್ರ ವಿರುದ್ಧ ಕಾರ್ಯಕ್ರಮಗಳು ಮಾಡಿ ಅವ್ರನ್ನೇ ಪುನಃ ತಂದು ಕೂರಿಸಿ ಅವರು ಒಂದು ಹೆಬ್ಬೆಟ್ಟನ್ನೇ ಬೇರೆಯವ್ರು ಕೂರಿಸಿದ್ದಾರೆ. ಇವಾಗ ಇದು ನಮ್ಮ ಮಹಿಳೆಯರಿಗೆ ಕೊಡ್ತಿರುವ ಒಂದು ಗೌರವ. ಅದೇ ರೀತಿಯಲ್ಲಿ ಗಠಬಂಧನ ಬ್ರೇಕ್ ಮಾಡಬೇಕಾಯಿತು. ಆ ಮೈತ್ರಿ ಇರೋದನ್ನು ಮೈತ್ರಿನ ಬ್ರೇಕ್ ಮಾಡಿದಾಗ ಎಲ್ಲ ಕ್ಲಿಯರ್ ಆಗಿರೋದು. ಸೊ BJP ಅವ್ರಿಗೆ ಗೊತ್ತಿಲ್ದಿರ ಮಾಡಿಲ್ಲ ಈ ಮೈತ್ರಿನ. ಗೊತ್ತಿದ್ದೂ ಈ ಮೈತ್ರಿನ ಮಾಡ್ಕೊಂಡು ಹೋಗಿದ್ದಾರೆ. ಸರಿ, ಎಲ್ಲರಿಗೂ ಇವಾಗ ನಿಮ್ಗೆ ಗೊತ್ತಿರಾಗೆ ಎಲ್ಲ ED IT ಪ್ರತಿಯೊಂದು ಅವ್ರ ಕೈಲಿದೆ. ಪ್ರತಿಯೊಂದು ಮನೆಯಲ್ಲಿ ಎಲ್ಲ ಫೋನ್ ಟ್ಯಾಪಿಂಗಿಂದು ಎಲ್ಲ ಕಡೆ ನಡೀತಾ ಇದೆ. ಸೊ ಅಂಥದ್ದೆಲ್ಲ ಲೀಕ್ ಆಗ್ತಿದೆ ಇನ್ಫಾರ್ಮೇಷನು. ಇಂಥ ಮಹತ್ವವಾದ ಒಂದು ವಿಷಯ ಲೀಕ್ ಆಗಲ್ವಾ? ಎಲ್ಲ ಪಕ್ಷದ ರಾಜಕಾರಣಿಗಳು ಸುದ್ದಿ ಮಾಡಬೇಡ್ರಿ ಅಂತ ಸ್ಟೇ ತರ್ತಾ ಇದ್ದಾರೆ. ಸರಿ, ಮೊನ್ನೆ ನಾನು ಆನ್ಲೈನಲ್ಲಿ ನೋಡಿದೆ, ಒಂದು 24 ಜನ BJP ಶಾಸಕರು ಸ್ಟೇ ತಂದಿರೋರು, 6 ಜನ ಕಾಂಗ್ರೆಸ್ ಅವರು ಇದ್ದಾರೆ, ಅದರಲ್ಲಿ 15 ಜನ JDS ಅವರು ಇದ್ದಾರೆ. ಸೊ ಎಲ್ಲ ಯಾರಿಗೆ ಒಂದು ಇದಿರುತ್ತೋ ಅವ್ರು ಸ್ಟೇ ತಂದು ಮಾಡ್ತಾ ಇದ್ದಾರೆ. ಈ ಥರದವ್ರು ಎಲ್ಲ ಪಕ್ಷದವರು ಇದ್ದಾರೆ ಸರ್. ಈ ಥರದವರು ಅನ್ಫಾರ್ಚುನೇಟಾಗಿ ನಾವು ಇದನ್ನು ಕಡೆಗಣಿಸ್ಬೇಕು ನಾವು. ಆದರೆ ಈ ಒಂದು ಸಿಚುವೇಷನಲ್ಲಿ SIT ಮುಖಾಂತರ ಆಲ್ ಪಾರ್ಟಿ ನಾವೊಂದು ಜೊತೆಗೆ ಮಾಡಿಕೊಂಡು ಇಂಥ ಒಂದು ತನಿಖೆ ನಡೆಸಿ ಇಂಥದ್ದು ಇನ್ಸಿಡೆಂಟ್ಗಳು ಮುಂದೆ ನಡೀಬಾರ್ದು. ಅದು ಎಲ್ಲ ಪಕ್ಷದ ಒಂದು ಜವಾಬ್ದಾರಿಯಾಗಿರ್ಬೇಕು. ಎಲ್ಲರೂ ಸರ್, ಇವಾಗ ಅದು ಒಂದು ಪರ್ಸನಲ್ ಮ್ಯಾಟ್ರ್, ಅವ್ರು ಕೋರ್ಟ್ಗೆ ಹೋಗಿ ತಂದಿರ್ತಾರೆ ಅವರು. ಆದರೆ ಪಬ್ಲಿಕ್ ಡೊಮೈನ್ಗೆ ಏನು ಬಂದಿದೆ ಇವಾಗ? ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ,
nephrology, radiology, dialysis, advanced ICU and advanced OT setup, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸಲ್ಟಿ 24/7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.